ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಜಲಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡಿದ್ರು ಅಂತ ನಿಮಗೆ ಗೊತ್ತಿರಲಿ. ಭಾರತಕ್ಕೆ ಭಾಳ ಅದ್ಭುತವಾಗಿ ಜಲಮಾರ್ಗ ಮೊದಲಿಂದನೂ, ಭೂಮಾರ್ಗ ಮೊದಲಿಂದನೂ ಇತ್ತು. ಯಾಕೆ ಅಂತಂದರೆ ಭಾರತದಿಂದ ಅಂದರೆ ಪಾಶ್ಚಿಮಾತ್ಯ ದೇಶಗಳು ಪೌರಾತ್ಯ ದೇಶಗಳಾದ, ಅಂದರೆ ನಾವು ಪೌರಾತ್ಯ ಆಗ್ತಂದ್ರೆ ಪೂರ್ವಕ್ಕೆ ಬರ್ತೀವಿ, ಯುರೋಪಿಯ ನಾವು ಪೂರ್ವಕ್ಕೆ ಬರೋದ್ರಿಂದ ನಮ್ಮನ್ನು ಪೌರಾತ್ಯ ರಾಷ್ಟ್ರಗಳು ಅಂತ ಕರೀತಾ ಇದ್ರು. ಭಾರತ, ಚೀನಾ ಈ ರಾಷ್ಟ್ರಗಳಿಗೆ ಮತ್ತು ಯುರೋಪಿಗೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ರು. ಅದು ಭೂಮಾರ್ಗ ಮತ್ತು ಜಲಮಾರ್ಗವನ್ನು ಮುಖಾಂತರ ವ್ಯಾಪಾರ ನಡೀತಾ ಇತ್ತು. ಆದರೆ ಭಾರತದೊಂದಿಗೆ ಇವರು ವ್ಯಾಪಾರ ಮಾಡೋದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿ ಸಿಗ್ತಾ ಇದ್ದಂಥ ಸಾಂಬಾರು ಪದಾರ್ಥಗಳಿಗೆ ವಿದೇಶದಲ್ಲಿ ತುಂಬ ಬೇಡಿಕೆ ಇತ್ತು. ಅಂದರೆ ಇಲ್ಲಿ 10 ರೂಪಾಯಿಗೆ ತೆಗೆದುಕೊಂಡಂಥ ಸಾಂಬಾರು ಪದಾರ್ಥ ಯುರೋಪಲ್ಲಿ 100 ರೂಪಾಯಿ ಲೆವೆಲ್ಲಿಗೆ ಮಾರಾಟ ಆಗ್ತಾ ಇತ್ತು. ಹೆಚ್ಚು ಕಡಿಮೆ 90% ಆಫ್ ಪ್ರಾಫಿಟಬಲ್ ವ್ಯವಹಾರ ಅವ್ರದ್ದಾಗಿತ್ತು. ಆದರೆ 90% ಸಿಗ್ತಾ ಇತ್ತು ಅಂದರೆ ಇಲ್ಲ, ಭಾರತದಿಂದ ವಸ್ತುಗಳನ್ನು ಆ ದೇಶದಲ್ಲಿ ತೆಗೆದುಕೊಂಡು ಹೋಗಿ ಮಾರ್ತಾಯಿದ್ರು. ಹಾಗೆ ಮಾರಿದ್ರು ಒಂದು ಬಹು ಬೇಡಿಕೆಯಾದಂಥ ಈ ಪದಾರ್ಥಗಳನ್ನು ಮುಂದೆ ಮಧ್ಯಭಾಗದಲ್ಲಿ, ಇವರ ವ್ಯಾಪಾರ ಮಾರ್ಗದ ಮಧ್ಯದಲ್ಲಿ ಆಟೋಮನ್ ಟರ್ಕ್ ಅಂದರೆ ಇವತ್ತಿನ ಕಾನ್ಸ್ಟಂಟಿನೋಪಲ್ ಪ್ರದೇಶ ಅಥವಾ ಇಸ್ತಾಂಬುಲ್ ಪ್ರದೇಶ ಅಂತ ಏನು ಕರಿತೀವಿ, ಆ ಇಸ್ತಾಂಬುಲ್ ಪ್ರದೇಶವನ್ನು ಆಟೋಮನ್ ಟರ್ಕರ ಮೆಹಮತ್ ಅಲಿ ಅಂತಕ್ಕಂಥವ್ನು ವಶಪಡಿಸ್ಕೊಂಡ. ಯಾವಾಗ ಮೆಹಮತ್ ಅಲಿ ಈ ಮಧ್ಯದ ಈ ಪ್ರದೇಶವನ್ನು ವಶಪಡಿಸಿಕೊಂಡು ಅಲ್ಲಿಗೆ ಯುರೋಪಿಯನ್ನರಿಗೂ ಭಾರತೀಯರಿಗೂ ನಡುವೆ ಇದ್ದಂತಹ ಒಂದು ಮಾರ್ಗದಲ್ಲಿ ವ್ಯತ್ಯಾಸ ಆಗೋದಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ತನ್ನ ಮಾರ್ಗದ ಮುಖಾಂತರ ಚಲಿಸುವ ಎಲ್ಲ ವಸ್ತುಗಳ ಮೇಲೆಯೂ ಕೂಡ ತೆರಿಗೆಗಳನ್ನು ಹಾಕಿ ಅಧಿಕ ಲಾಭವನ್ನು ಮಾಡ್ಕೊಳ್ಳೋಕ್ಕೆ ಈ ಆಟೋಮನ್ ಟರ್ಕರ ಮೆಹಮತ್ ಅಲಿ ಸಾಮ್ರಾಜ್ಯ ಶುರು ಮಾಡಿತು. ಹಾಗಾಗಿ ಅಧಿಕ ಪ್ರಮಾಣದ ಲಾಭವನ್ನು ಕಂಡುಕೊಂಡಿದ್ದಂಥ ಇವನಿಗೆ ಯಾಕೆ ತೆರಿಗೆ ಕೊಡಬೇಕು